ಮಾಡಿದ್ರೆ ಸ್ಟಡಿ ಮಾಡ್ತೀರಾ ಸರ್? ಒಂದೊಂದು ನೋಡಿ, ಈಗ ಟ್ರಾವೆಲ್ಸೇ ಬೇರೆ, ಹೋಟೆಲ್ಲೇ ಬೇರೆ, PG ಬಿಸ್ನೆಸ್ ಬೇರೆ, ಪಬ್ ಬಿಸ್ನೆಸ್ಸೇ ಬೇರೆ, ಹೆಂಗೆ ಅಂತ? ತಾಳ್ಮೆ 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 ನಾವು ಇಡೋ ಅಂಥ ನಂಬಿಕೆ, ಆಮೇಲೆ ಫುಲ್ಲು ನಂಬಿಕೆಗಿಂತ ಕಾನ್ಫಿಡೆನ್ಸು, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ನಿಮ್ಮ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸು ನೀವು ಬಿಸ್ನೆಸ್ಸಿಗೆ ತರ್ತೀರಾ, ಅದು ಇಂಪಾರ್ಟೆಂಟ್. ನಾನು ಹೇಳಿದೆ ನಿಮಗೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಝೀರೋ ಇದ್ದೆ, ಏನೂ ಇರಲಿಲ್ಲ. ಕೋವಿಡ್ ಆಗೋಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು 200 crore ಕಂಪ್ನಿ ನಾವು ಒಂದು ಹುಟ್ಟಾಕಿದ್ದು. ಸಡನ್ನಾಗಿ ಝೀರೋ ಆಗೋಯ್ತು. ಕೋವಿಡ್ ಆದಮೇಲೆ ಝೀರೋ. ಕೋವಿಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಹೆಚ್ಚು ಕಮ್ಮಿ 6 ತಿಂಗಳಾಯಿತು. ಜನಕ್ಕೆ ತಿನ್ನೋಕ್ಕೆ ಊಟ ಇರಲಿಲ್ಲ. ನಮ್ಮ ಡ್ರೈವರ್ಗಳಿಗೆಲ್ಲ, ನಮ್ಮ ಮೆಕ್ಯಾನಿಕ್ಸ್ಗಳಿಗೆ, ನಮ್ಮ ಸೂಪರ್ವೈಸರ್ಸ್ಗಳಿಗೆ, ಯಾರು ತಿನ್ನೋದಕ್ಕೂ ಊರಿಂದ ಊರಿಗೆ ಬಂದಿರ್ತಾರೆ. ಏನು ಮಾಡೋದು? ಹೊರಗಡೆ ಹೋಟ್ಲ್ಗಳೆಲ್ಲ ಬಂದಾಗ್ಬಿಟ್ಟಿದೆ. ಸೊ ಈ ಥರ ಇದ್ದಾಗ ನಾವು ಕಷ್ಟನ ನಾನು ತುಂಬ ಹೆಜ್ಜೆಗೂ ನೋಡಿದ್ದೀನಿ, ಹೆಜ್ಜೆಗೂ ಕಷ್ಟ ನೋಡಿದ್ದೀನಿ. ಅವತ್ತಿನ ದಿವಸ ನಾನು ಈ ಗೌರ್ಮೆಂಟ್ ಹೇಳುತ್ತೆ, ನೀನು ಈಚೆ ಬಂದರೆ ನಿನಗೆ ಪಾಸಿಟಿವ್ ಅಂತ ಹೇಳಿದ್ರೆ ನಿಮ್ಮನ್ನ ಕ್ವಾರಂಟೈನ್ ಮಾಡ್ತೀವಿ ಅಂತಾರೆ. ನಾವು ಅವನ್ನೆಲ್ಲ ನಾನು ಮೀರಿ ನನ್ನ ಒಂದು ದಿವಸ ನಾನು ಆಫೀಸ್ ಮಿಸ್ ಮಾಡಿಲ್ಲ. ಪ್ರತಿ ದಿವಸ ನಾನು ಆಫೀಸ್ಗೆ ಹೋಗ್ತಿದ್ದೆ, ಕೂರ್ತಿದ್ದೆ. ಕೋವಿಡಲ್ಲಿ ಅವರ ಒಂದು ಬಾಂಡಿಂಗ್ ಬೆಳೆಸ್ಕೊಂಡೆ, ಜನದ ಬಾಂಡಿಂಗ್ ಬೆಳೆಸ್ಕೊಂಡೆ. ಸೊ ಅದು ದಟ್ ಹೆಲ್ಪ್ ಮೀ ಬ್ಯಾಕ್. ನೀವು 2022 ಗೌರ್ಮೆಂಟ್ ಹೇಳ್ತಾ ಇದೆ ನಾವು ಓಪನ್ ಮಾಡಲ್ಲ ಅಂತ ಹೇಳ್ತಾ ಇದೆ. ಸ್ಕೂಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ. ಇವರು ನಮ್ಮ ಸ್ಕೂಲ್ ಬೋರ್ಡ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. 2 ವರ್ಷ ಆಗಿದೆ ಮಕ್ಕಳಿಗೆ, ನಾವು ಸ್ಟಡಿ ಫ್ರಮ್ ಹೋಮ್ ಆಗೋದಿಲ್ಲ, ವರ್ಕ್ ಫ್ರಮ್ ಹೋಮ್ ಆಗ್ಬೋದೇನೋ, ಸ್ಟಡಿ ಫ್ರಮ್ ಹೋಮ್ ಕಷ್ಟ ಇದೆ. ಮಕ್ಕಳೆಲ್ಲ ಎಷ್ಟೋ ಜನ ಏನೂ ಅರ್ಥ ಮಾಡ್ಕೊತಾ ಇಲ್ಲ, ಪಾಠ ಕೇಳಬೇಕಂತ ನಿದ್ದೆ ಮಾಡ್ತಾ ಇದ್ದಾರೆ ಅಂತ, ಸ್ಕೂಲಿಗೆ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಟೈಮಲ್ಲಿ ನನಗೆ ಗೌರ್ಮೆಂಟ್ ಗೊತ್ತಿಲ್ಲ ಓಪನ್ ಮಾಡ್ತಿರೋ ಇಲ್ವ, ನಮ್ಮ ಒಂದು ಸಾವಿರಾರು ಬಸ್ಗಳು ರೋಡಲ್ಲಿ ಎಲ್ಲ ಕಡೆ ಚಿಲ್ಲಾಪಿಲ್ಲಿ ಆಗೋಗಿದೆ. ಹತ್ರ ಹೋದರೆ ಟೈರ್ ಇಲ್ಲ, ಬ್ಯಾಟ್ರಿ ಇಲ್ಲ, FCಗಳಿಲ್ಲ. ಒಂದೊಂದು ಗಾಡಿಗೆ ನಮಗೆ ಎಷ್ಟು ಲಕ್ಷ ಬೇಕಾಗಿತ್ತು ನಾವು ಅವತ್ತು ಅಂತ ಹೇಳಿದಾಗ, ಇದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟು ಆ ಬಸ್ ಓಡ್ಸೋಕ್ಕೆ ಜನ ಬೇಕು. ಸೊ ನಾವು ಅವ್ರನ್ನ ಕಾಪಾಡಿದ ಟೈಮಲ್ಲಿ ನನಗೆ ವಾಪಸ್ ಬರಬೇಕು ಅಂತ ನನಗೆ ಕೇವಲ 15 ದಿವಸ ಟೈಮ್ ಕೊಟ್ಟರು. ಅಷ್ಟು ಬಸ್ನ ನಾನು ರೋಡಿಗೆ ತರಬೇಕಾಯ್ತು. ನಾವು ಇವತ್ತು ಹೆಚ್ಚು ಕಮ್ಮಿ ನಾನೊಂದು 75,000 ಜನ ಸ್ಕೂಲ್ ಮಕ್ಕಳಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ. ಅದ್ರ ಜೊತೆಗೆ ಕಾರ್ಪೊರೇಟ್ಗೆ ಸುಮಾರು ಕಾರ್ಪೊರೇಟಿಗೆ ಒಂದು 35-40 ಕಾರ್ಪೊರೇಟಿಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ. ಟೂರಿಸ್ಟ್ ಬಿಸ್ನೆಸ್ ಇದ್ದಾವೆ, ಅದ್ರ ಜೊತೆಗೆ ನೈಟ್ ಸರ್ವಿಸ್ ಸ್ವಲ್ಪ ಇದ್ದಾವೆ. ಸೊ ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇಸ್ ಟೂ ಟಫ್. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನೀವು ಈ ಒಂದು ದೊಡ್ಡ ಶುದ್ಧ ತಿಂಡಿಯನ್ನು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಎಷ್ಟು ದಿನದ ಹಿಂದೆ ಒಂದು ಪ್ರಿಪ್ರೇಷನ್ಸ್ ಇತ್ತು? ಯಾವಾಗ ಪ್ಲಾನ್ ಮಾಡಿದ್ರಿ? ಇದು ನಾನು ಇಲ್ಲಿ ಸುಮ್ಮನೆ ಹಿಂಗೆ ವಾಕ್ ಮಾಡ್ತಾ ಇದ್ದಾಗ ಈ ಜಾಗ ನೋಡಿದೆ. 1 ವರ್ಷದಿಂದ ನನಗೆ ಈ ಜಾಗಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇದು ಮಾಡ್ಕೊಂಬಂದೆ. ಈ ಪಾಯ ಅಂದರೆ ಫೌಂಡೇಶನ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಓಪನಿಂಗಿಗೆ ಹೆಚ್ಚು ಕಮ್ಮಿ 1 ವರ್ಷ ಟೈಮ್ ಬೇಕಾಯಿತು ನನಗೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ. ಆ್ಯಂಡ್ ಆಲ್ಮೋಸ್ಟ್ 45-50 ದಿವಸ ಬೇಕಾಯಿತು ಇದಕ್ಕೆ ಒಂದು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ, ಒಂದು ಟೀಮ್. ಇದು ನನ್ನ ಟೇಸ್ಟ್ ಸುಮಾರು ಟ್ರಯಲ್ ಮಾಡಿಸ್ದು, ಟೇಸ್ಟ್ ಹಿಂಗೇ ಬರಬೇಕು ಅಂತ ಮಾಡೋದು. ಇವಳು ವೆರಿ ಪರ್ಟಿಕ್ಯುಲರ್ ಆಗಿದ್ಲು. ನಾವು ಜನಕ್ಕೆ ಸುಮ್ಮನೆ ಏನೇನೋ ಕೊಡಬಾರ್ದು. ಅದಕ್ಕೆ ನಾವು ಹಾಕಂಥ ತುಪ್ಪ ಇರ್ಬೋದು, ಹಾಕಂಥ ಎಣ್ಣೆ ಇರ್ಬೋದು, ನಾವು ಎಷ್ಟೋ ಸರಿ ವಿ ಟ್ರೈ ಟು ಯೂಸ್ ದಟ್ ಗಾಣ್ಗ ಎಣ್ಣೆ ಟ್ರೈ ಮಾಡೋಣ ಅಂತ ಗಾಣ್ಗದ ಎಣ್ಣೆನೂ ತಂದು ನಾವು ಟ್ರೈ ಮಾಡಿಸಿದ್ದೀವಿ. ಎಷ್ಟು ಪ್ಯೂರಿಟಿ ನಾವು ಕೊಡ್ಬೋದು, ಎಷ್ಟು ಕೊಡ್ಬೋದು ಸಾಧ್ಯ ನಾವು ಜನಕ್ಕೆ. ತುಪ್ಪನ ನಾವು ಆದಷ್ಟು ನಂದಿನಿನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಒಂದು ನಾನಾ ಥರ ಇರುತ್ತೆ. ಒಂದು ಪ್ಯೂರಿಟಿ ಫ್ರಮ್ ನಂದಿನಿ ಇರ್ಬೋದು, ಅದನ್ನು ನಾವು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಮೇಲೆ ನಿಮ್ಮಲ್ಲಿ ಸ್ಪೆಷಾಲಿಟಿ ಏನು? ಮೆನ್ಯೂ ನೋಡ್ತಾ ಹೋದಾಗ ಮೆನ್ಯೂಲ್ಲಿ ಏನೇನು ಇರುತ್ತೆ? ಇಲ್ಲಿನ ಒಂದು ಸ್ಪೆಷಲ್ ಫುಡ್ ಏನು? ಇಲ್ಲಿ ನಾವು ಆದಷ್ಟು ಸೌತ್ ಇಂಡಿಯನ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಒಂದು ದೋಸೆ ಇರ್ಬೋದು, ಒಂದು ಸಾಫ್ಟ್ ಇಡ್ಲಿ ಇರ್ಬೋದು, ಚಟ್ನಿ ಪುಡಿ ಇಡ್ಲಿ ಇರ್ಬೋದು, ಮತ್ತು ಪೊಂಗಲ್ಲು, ಡಿಫ್ರೆಂಟ್ ಟೈಪ್ ಆಫ್ ಪೊಂಗಲ್ಸು, ಮತ್ತು ತಮಿಳ್ನಾಡು ಸ್ಟೈಲ್ ಇರ್ಬೋದು, ಆಂಧ್ರ ಸ್ಟೈಲ್ ಇರ್ಬೋದು, ಎಲ್ಲ ಥರನೂ ನಾವು ಟ್ರೈ ಮಾಡಿದ್ದೀವಿ. ಇನ್ನೊಂದು ಇಲ್ಲಿ ಇಡ್ಲಿ ವಿತ್ ಸೊಪ್ಪು ಸಾರು, ಇಡ್ಲಿ ವಿತ್ ನಿಮ್ಮ ಇತಿಕ್ ಬೇಳೆ, ಇಡ್ಲಿ ವಿತ್ ಇನ್ನೊಂದು ಇರ್ಬೋದು, ಇತ್ತಿದ ಬೇಳೆ ಎಲ್ಲ ಸಿಗುತ್ತೆ. ಇತಿಕ್ ಬೇಳೆನೂ ಸಿಗುತ್ತೆ. ಇಡ್ಲಿ ವಿತ್ ಸೊಪ್ಪು ಸಾರು, ಇಡ್ಲಿ ವಿತ್ ಇತಿಕ್ ಬೇಳೆ ಸಾರು ಸಿಗುತ್ತೆ. ಆಮೇಲೆ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದ್ದೀನಿ, ಇಡ್ಲಿ ವಿತ್ ಹಾರ್ಸ್ ಗ್ರಾಮ್. ಓಕೆ, ಹಾರ್ಸ್ ಗ್ರಾಮ್ನ ಯಾಕೆಂದರೆ ಹುರುಳಿಕಾಳು, ಹಾರ್ಸ್ ಗ್ರಾಮು. ಸೊ ಎಲ್ಲನೂ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಆಮೇಲೆ
ಕೆಲವು ನಾರ್ತ್ ಇಂಡಿಯನ್ ಕರ್ನಾಟಕ ಸ್ಟೈಲಲ್ಲೂ, ಯಾಕಂದ್ರೆ ನನಗೆ ಐ ಪರ್ಸ್ನಲಿ ಲೈಕ್ ನಾರ್ತ್ ಇಂಡಿಯನ್, ನಾನು ಮೆನ್ಯೂ ನೋಡ್ತಾ ಅನ್ಕೊಂಡೆ ಸರ್. ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯನ್ ಫುಡ್ಸ್ ಇತ್ತಪ್ಪ. ಸ್ವಲ್ಪ ಇದೆ, ಯಾಕಂದ್ರೆ ಸ್ವಲ್ಪ ಪ್ರಿಫರೆನ್ಸ್ ಮಾಡ್ತಾರೆ ಅಂದ್ಬಿಟ್ಟು ಬಟ್ ಜಾಸ್ತಿ ಇಲ್ಲ. ನಾರ್ತ್ ಕರ್ನಾಟಕನೂ ಮಾಡೋಣ ಅಂತ ಸರ್. ತುಂಬಾ ಆಸೆ ಇದೆ ನನಗೆ ಮಾಡಬೇಕು ಅಂತ, ಯಾಕಂದ್ರೆ ಅದಕ್ಕಿಂತ ಬೇರೆ ಸ್ಪೆಷಲ್ ಆಗಿ ಮಾಡ್ತೀರಾ ಅಥವಾ ಇಲ್ಲೇ ಆಡ್ ಆನ್ ಮಾಡೋಣ ಅಂತನಾ? ಗೊತ್ತಿಲ್ಲ, ಇಲ್ಲ. ಬೇರೆ ಮಾಡ್ಬಿಡಿ ಸರ್, ನಾವಲ್ಲೇ. ಯಾಕಂದ್ರೆ ನಾರ್ತ್ ಕರ್ನಾಟಕ ಅಂದ್ರೆ ಸುಮ್ಮನೆ ಒಂಥರ ಅದೊಂಥರ ಇಟ್ಸ್ ಎ ಡಿಫ್ರೆಂಟ್ ಟೇಸ್ಟ್. ಹೌದೌದು, 100%. ನಾನು ಅಲ್ಲಿ ಒಳ್ಳೆ